ಒಬ್ಬರು ಗುರುಗಳು, ಅವರಿಗೆ 3 ಶಿಷ್ಯರು. ಯಥಾ ಪ್ರಕಾರ 3 ಶಿಷ್ಯರಿಗೂ ಗುರುಗಳು ವಿದ್ಯಾಭ್ಯಾಸ ಮಾಡಿಸ್ತಾರೆ ಅನೇಕ ವರ್ಷಗಳ ಕಾಲ. ಒಂದು ಹಂತ ವಿದ್ಯಾಭ್ಯಾಸ ಎಲ್ಲ ಆಯಿತು ಎಲ್ಲರಿಗೂ. ಇನ್ನು ಮನೆಗೆ ಕಳುಹಿಸುವ ಹಂತ ಬಂತು. ಗುರುಗಳು ಮನೆಗೆ ಹೋಗಬಹುದು ಎಂಬುದಾಗಿ ಒಮ್ಮೆ ಸೂಚಿಸಿಬಿಡ್ತಾರೆ 3 ಶಿಷ್ಯರಿಗೂ. ಓಹ್, ಸಂತೋಷ ಆಯಿತು ಶಿಷ್ಯರಿಗೆಲ್ಲ, ನಾನು ಪರಿಪೂರ್ಣನಾದೆ, ನನಗೆ ವಿದ್ಯಾಭ್ಯಾಸ ಆಯಿತು ಎಂಬುದಾಗಿ ಸಂತೋಷಪಟ್ಟುಕೊಂಡು ಎಲ್ಲರೂ ಹೊರಟರು ಮನೆಗೆ. ದಾರಿಯಲ್ಲಿ, ಬಹಳ ದೂರ ಅಲ್ಲ, ಗುರುಕುಲದಿಂದ ಹೊರಗೆ ಹೋಗ್ತಿದ್ದಂತೆ ದಾರಿಯಲ್ಲಿ ಇವರುಗಳು ಹೋಗುವುದಕ್ಕಿಂತ ಮೊದಲಾಗಿ ಮುಳ್ಳನ್ನು ಹಾಕಿಸಿಡ್ತಾರೆ. ಮನೆಗೆ ಮರಳುವ ದಾರಿಯ ಆರಂಭದಲ್ಲಿ ಅವರು ಇನ್ನೂ ಕಾಲಿಡುವ ಮೊದಲೇ ಅವರಿಗೆ ಗೊತ್ತಾಗದಂತೆ ಮುಳ್ಳು ಹಾಕಿಸಿಟ್ಟಿದ್ದಾರೆ ಗುರುಗಳು. ಒಬ್ಬೊಬ್ಬರೇ ಹೊರಟರು, 1, 2, 3 ಶಿಷ್ಯರು. ಮೊದಲನೇವನು ಮುಳ್ಳನ್ನು ಚುಚ್ಚಿಸಿಕೊಂಡ, ಎರಡನೇವನು ತಪ್ಪಿಸಿಕೊಂಡಂತೆ ಹುಷಾರಾಗಿ. ಈಗ ಮುಳ್ಳು ಚುಚ್ಚದಂತೆ ಜಾಂಡದಂತೆ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. 3ನೇವನು ಮುಳ್ಳುಗಳನ್ನು ಚುಚ್ಚಿಸಿಕೊಳ್ಳಲಿಲ್ಲ, ಅದಕ್ಕಿಂತ ಹೇಗೆ ಮಿಗಿಲಾಗಿ ಆ ಮುಳ್ಳುಗಳನ್ನು ಎತ್ತಿ ಯಾರಿಗೂ ಚುಚ್ಚದಂತೆ ದೂರ ಬೈದು ಎಸೆದು ಬರ್ತಾನೆ. ಗುರುಗಳು ಹೇಳಿದ್ರಂತೆ ನಿಲ್ಲಿ. ಗುರುಗಳ ಧ್ವನಿ ಗಂಭೀರವಾಗಿ ಮೊಳಗ್ಬಿಡ್ತು. 3 ಸೂಚನೆ ನಿಲ್ಲಿ ಅಂತ. 3 ಜನ ನಿಂತರು. 3ನೇವನಿಗೆ ಗುರುಗಳು ಹೇಳಿದಂತ ನೀನು ಹೋಗ್ಬ. ಮೊದಲಿಬ್ಬರು ಅವರೆಲ್ಲೇ ಇರಬೇಕು, ಯಾಕೆಂದರೆ ಅವರ ವ್ಯಕ್ತಿತ್ವ ಪಕ್ವ ಅಲ್ಲ. ಯಾಕೆ ಪಕ್ವ ಅಲ್ಲ? ಮೊದಲನೇವನು ಮುಳ್ಳನ್ನು ಚುಚ್ಚಿಸ್ಕೊಂಡ, ಅವನಿಗೆ ತನ್ನನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತಲೇ ಗೊತ್ತಿಲ್ಲ. ಸಮಾಜ ರಕ್ಷಣೆ ಮಾಡೋದಿರಲಿ, ತನ್ನನ್ನು ಹೇಗೆ ಉಳಿಸ್ಕೊಳ್ಬೇಕು, ತನಗೆ ತೊಂದರೆ ಆಗದಂತೆ ಹೇಗೆ ತಾನು ನಡೀಬೇಕು ಅಂತಲೇ ಗೊತ್ತಿಲ್ಲ ಅಂತ. ದೃಷ್ಟಿಪೂತಂ ನ್ಯಸೇತ್ಪಾದಂ, ಕಾಲಿಡುವಲ್ಲಿ ಮೊದಲು ಕಣ್ಣಿಡಬೇಕು ಅಂತ. ಕಣ್ಣಿಟ್ಟು ನೋಡಿ ಮತ್ತೆ ಕಾಲಿಡಬೇಕು. ಆ ಮುಂದಾಲೋಚನೆ ಅಥವಾ ಮುಂದಿನ ಒಂದು ಮುನ್ನೋಟ ಅವನಿಗಿಲ್ವಲ್ಲ. ಹಾಗಾಗಿ ಇಲ್ಲ, ಅದನ್ನು ಪಡ್ಕೊಂಡು ಮುಂದುವರಿಬೇಕಾಗ್ತದೆ, ಬಾ ವಾಪಸ್ ಗುರುಕುಲಕ್ಕೆ. ಎರಡನೇವನು ಹುಷಾರಿ, ತಪ್ಪಿಸ್ಕೊಂಡ, ಮುಳ್ಳು ಚುಚ್ಚಿಸಿಕೊಳ್ಳೋದಿಲ್ಲ. ಆದರೆ ಸ್ವಾರ್ಥಿ, ಹಿಂದೆ ಬರೋರ ಕಥೆ ಏನಾಗಬೇಕು? ಇವನು ಹೇಗೋ ಹುಷಾರಿಯಾಗಿ ಬಂದ, ಹಿಂದೆ ಬರೋರು ಯಾವುದೋ ಯೋಚನೆಯಲ್ಲಿ ಬಂದರೆ ಅವರಿಗೆ ಮುಳ್ಳು ಚುಚ್ಚುತ್ತದಲ್ವಾ? ತೆಗೆದುಹಾಕಬೇಕಾಗಿತ್ತು ಮುಳ್ಳನ್ನು. ಗುರುತಿಸಿದ ಮೇಲೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಮುಳ್ಳನ್ನು ತೆಗೆದುಹಾಕಬೇಕಾಗಿತ್ತು. ಯಾಕೆ ತೆಗೆದುಹಾಕಲಿಲ್ಲ? ಸ್ವಾರ್ಥ ಕೆಲಸ ಮಾಡ್ತಾ ಇದೆ, ತಾನು ಬುದಾಟಿದ್ರೆ ಸಾಕು. ಇಂಥವ್ರು ಸಮಾಜಕ್ಕೆ ಹೋಗಬಾರ್ದು. ಸ್ವಾರ್ಥಪೂರಿತ ವ್ಯಕ್ತಿಗಳು ಸಮಾಜಕ್ಕೆ ಹೋಗಬಾರ್ದು. ಎದುರಾಗುವ ತೊಂದರೆಗಳಿಂದ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರದವನು ಸಮಾಜದಲ್ಲಿ ಹೇಗೆ ಬದುಕಿಯಾನು? ಅವನಿಗೆ ಕೊನೆ ಪಕ್ಷ ಆತ್ಮರಕ್ಷಣೆ ಶಕ್ತಿಯನ್ನಾದರೂ ಗುರುಕುಲ ಕೊಡಬೇಕು, ಬಾ ವಾಪಸ್. ಇದು ಒಂದನೇವನು ಕಥೆಯಾದರೆ, ಎರಡನೇವನು ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ತಾನೆ, ಆದರೆ ಸಮಾಜದ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ. ಇನ್ನೊಬ್ಬನ ಬಗ್ಗೆ ಕಕ್ಕುಲಾತಿ ಇಲ್ಲ. ಬೇರೆಯ ಯಾರಿಗೂ ಮುಳ್ಳು ಚುಚ್ಚಬಾರದು ಅನ್ನೋ ಭಾವ ಇಲ್ಲ ನೋಡಿ ಅವನಿಗೆ. ಹಾಗಾಗಿ ತನ್ನನ್ನು ತಾನು ರಕ್ಷಿಸಿಕೊಂಡು ಮುಂದೆ ಬರುವವರಿಗೆ ಆಪತ್ತುಗಳನ್ನು ಬಿಟ್ಟು ಹೋಗುವ ಸ್ವಾರ್ಥಿ, ಮುಂದೆ ಬರುವವರಿಗೆ ಮುಳ್ಳುಗಳನ್ನು ಆಪತ್ತುಗಳನ್ನು ಬಿಟ್ಟು ಹೋಗುವ ಸ್ವಾರ್ಥಿ ಅಂಥವನು ಸಮಾಜಕ್ಕೆ ಹೋಗಬಾರ್ದು. ಹಾಗಾಗಿ ಅವನಿಗೂ ಕೂಡ ಹೋಗಲಿಕ್ಕೆ ಅನುಮತಿ ಕೊಡಲಿಲ್ಲ ಗುರುಗಳು. ಮೂರನೇವನು ತಾನೂ ಮುಳ್ಳನ್ನು ಚುಚ್ಚಿಸಿಕೊಳ್ಳಲಿಲ್ಲ, ಆತ್ಮರಕ್ಷಣೆ ಮಾಡಿಕೊಂಡ. ಇನ್ಯಾರಿಗೂ ಆ ಮುಳ್ಳು ಚುಚ್ಚಬಾರದು. ಒಂದು ಗಳಿಗೆ ನಿಂತು ಅದೆಲ್ಲವನ್ನು ತೆಗೆದು ಮಾರ್ಗವನ್ನು ಶುದ್ಧ ಮಾಡಿ ಮುಂದೆ ಬರೋವರಿಗೆ ಅದು ಮುಳ್ಳಿದೆ ಅಂತಲೇ ಗೊತ್ತಿಲ್ಲ, ಸುಖವಾಗಿ ಪ್ರಯಾಣ ಮಾಡುವಂತೆ ಮಾಡ್ತಾನಲ್ಲ, ಇಂಥವನು ಸಮಾಜ ಉಪಯೋಗಿ. ಇಂಥವರಿಂದ ಸಮಾಜವು ಸಂಪನ್ನವಾಗ್ತದೆ, ಸಮಾಜಕ್ಕೆ ಸುಕ್ಷೇಮ ಇಂಥವರಿಂದ. ಹಾಗಾಗಿ ಆತನಿಗೆ ಮಾತ್ರ ಗುರು ಮನೆಗೆ ಸಮಾಜಕ್ಕೆ ತೆರಳಲಿಕ್ಕೆ ಅನುಮತಿ ಕೊಡ್ತಾರೆ. ಯಾಕೆ ಅಂದರೆ ಸ್ಖಾಲಿತ್ಯೆ ಶಾಸಿತಾರಂ, ಗುರುವಾದವನು ತಪ್ಪನ್ನು ಗುರುತಿಸಬೇಕು, ತಪ್ಪನ್ನು ತಿದ್ದಬೇಕು, ಆ ಕಾರ್ಯವನ್ನು ಮಾಡಲೇಬೇಕು. ಅದನ್ನು ಮಾಡದಿದ್ದರೆ ಗುರುವಲ್ಲ.